ಉಸಿರಿನ ಮೂಲಕ ಎಳೆದುಕೊಳ್ಳುವ ದೇಶದ ಮೊದಲ ಇನ್ಸುಲಿನ್ ಬಿಡುಗಡೆ. ಸೂಜಿ ಚುಚ್ಚಿಸಿಕೊಳ್ಳುವ ಜಂಜಾಟ, ಭಯವಿಲ್ಲದೆ ಬಾಹ್ಯ ಉಸಿರಾಟದ ಮೂಲಕವೇ ತೆಗೆದುಕೊಳ್ಳಬಹುದಾದಂತಹ ಇನ್ಸುಲಿನ್ ಅನ್ನು ಇದೇ ಮೊದಲ ಬಾರಿಗೆ ಭಾರತದ ಮಾರುಕಟ್ಟೆಗೆ ಇದು ಕಾಲಿಟ್ಟಿದೆ. ಅಫ್ರೇಜಾ ಹೆಸರಿನ ಈ ಮಾದರಿಯ ಇನ್ಸುಲಿನ್ ಸಿಪ್ಲಾ ಸಂಸ್ಥೆಯ ಮೂಲಕ ವಾಣಿಜ್ಯ ಮಾರಾಟಕ್ಕೆ ಲಭ್ಯವಿದೆ. ಉಸಿರಾಟದ ಮೂಲಕ ದೇಹದ ಒಳಕ್ಕೆ ಎಳೆದುಕೊಳ್ಳಬಹುದಾದ ವಿಶ್ವದ ಏಕೈಕ ಇನ್ಸುಲಿನ್ ಎಂಬ ಖ್ಯಾತಿ ಅಫ್ರೇಜಾಗಿದ್ದು, ಇನ್ನು ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುವಲ್ಲಿ ತ್ವರಿತವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಟೈಪ್ 1, ಟೈಪ್ 2 ಮಧುಮೇಹ ಹೊಂದಿರುವ ವಯಸ್ಕರಿಗೆ ಇದು ಪರಿಣಾಮಕಾರಿಯಾದ ಇನ್ಸುಲಿನ್ ಕೂಡ ಆಗಿದೆ. ಭಾರತದಲ್ಲಿ ಸುಮಾರು 10.1 ಕೋಟಿ ಜನರು ಮಧುಮೇಹದಿಂದ ಬಳಲ್ತಾ ಇದ್ದಾರೆ ಅಂತ ಅಂದಾಜಿಸಲಾಗಿದ್ದು, ಅವರಲ್ಲಿ 10% 15% ಜನರಿಗೆ ಇನ್ಸುಲಿನ್ ಚಿಕಿತ್ಸೆಯ ಅಗತ್ಯ ಇದೆ. ಇಂತಹ ರೋಗಿಗಳಿಗೆ ಇನ್ಸುಲಿನ್ ನೀಡುವ ಪದ್ಧತಿಗಳಲ್ಲಿ ಹೊಸ ಮಾದರಿಯ ಇನ್ಸುಲಿನ್ ದೊಡ್ಡ ಬದಲಾವಣೆಯನ್ನ ತರುವಂತಹ ನಿರೀಕ್ಷೆ ಇದೆ. ಅಮೆರಿಕ ಮೂಲದ ಮ್ಯಾನ್ಕೈಂಡ್ ಕಾರ್ಪೊರೇಷನ್ ತಯಾರಿಸಿರುವಂತಹ ಅಫ್ರೇಜಾ 2015ರಲ್ಲಿ ಮೊದಲ ಬಾರಿಗೆ ಅಮೆರಿಕದಲ್ಲಿ ಬಿಡುಗಡೆಯಾಗಿತ್ತು. ಭಾರತದ ಕೇಂದ್ರ ಔಷಧ ಪ್ರಮಾಣ ನಿಯಂತ್ರಣ ಸಂಸ್ಥೆಯು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೂಡ ನೀಡಿತ್ತು. ಡೆಕ್ನೋಸ್ಪಿಯರ್ ಇನ್ಸುಲಿನ್ ಎಂಬ ತಂತ್ರಜ್ಞಾನವು ಅಫ್ರೇಜಾದಲ್ಲಿ ಬಳಕೆಯಾಗಿದ್ದು, ಪುಡಿ ರೂಪದ ಇನ್ಸುಲಿನ್ ಶ್ವಾಸಕೋಶದ ಮೂಲಕ ಅತಿ ವೇಗವಾಗಿ ರಕ್ತ ಪ್ರವಾಹಕ್ಕೆ ಸೇರುವಂತೆ ಮಾಡುತ್ತೆ. ಇದು ಸಾಂಪ್ರದಾಯಿಕ ಚುಚ್ಚುಮದ್ದು ವಿಧಾನಕ್ಕಿಂತಲೂ ವೇಗವಾಗಿ ಕೆಲಸ ಮಾಡುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹೊಸ ಮಾದರಿಯ ಇನ್ಸುಲಿನ್ ಬಿಡುಗಡೆಯ ಬಗ್ಗೆ ಹೇಳಿಕೆ ನೀಡಿರುವಂತಹ ಸಿಪ್ಲಾ, ಊಟಕ್ಕಿಂತ ಮೊದಲು ಚುಚ್ಚುಮದ್ದಿನ ರೂಪದಲ್ಲಿ ಇನ್ಸುಲಿನ್ ಅನ್ನ ಪಡೆಯಲು ಹಲವರಿಗೆ ಅಂಜಿಕೆ ಇದೆ. ಹೀಗಾಗಿ ಅದೆಷ್ಟೋ ರೋಗಿಗಳು ಚಿಕಿತ್ಸಾ ವಿಧಾನವನ್ನ ಮುಂದುವರಿಸುವುದನ್ನೇ ನಿಲ್ಲಿಸುತ್ತಾರೆ. ಆದರೆ ಸೂಜಿ ರಹಿತ ಅಫ್ರೇಜಾ ಚುಚ್ಚುಮದ್ದಿನ ಭಯ ಮತ್ತು ಸಾಮಾಜಿಕ ಹಿಂಜರಿಕೆಯನ್ನ ಹೋಗಲಾಡಿಸಲು ನೆರವಾಗಲಿಕ್ಕಿದೆ ಅಂತ ಹೇಳಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.